ಮುಖ್ಯಮಂತ್ರಿಗಳು ಬೆಳಗಾಮಲ್ಲಿ ಆಂಜನೇಯ ಕೋಟ್ ಗಿಟ್ ಹಾಕೊಂಡು ಬಸ್ ಕ್ಲಾಸಿಗೆ ಬಂದ. ಇಡೀ ದೇಶದಲ್ಲಿ 84,000 ಕೋಟಿ ಇತ್ತು SC TSPಗೆ. ನಾವು ಮಾಡಿದಾಗ 27,000 ಕೋಟಿ ಇತ್ತು. ಇಡೀ ಜನಸಂಖ್ಯೆ ಆಧಾರದ ಮೇಲೆ ಆ ಜನಸಂಖ್ಯೆಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದನೇ ಅವತ್ತು ನಾವೊಂದು ಕಾಯ್ದೆನ ನಾವು ಮಾಡಿದೆವು. ಈ ಹಣನ ಆ ಸಮಾಜಕ್ಕೆ ಆಯ್ತು, ರೇಷಿಯೋ ಮೇಲೆ ನೀವು ಹೇಳ್ದಂಗೆ ಲೆಕ್ಕ ಹಾಕಕ್ಕಾಗಲ್ಲ. ಬಟ್ ಫುಡ್ ವಿಚಾರ ಇರ್ಬೋದು, ಯುವ ನಿಧಿ ಇರ್ಬೋದು, ಫಾರೆಸ್ಟ್ ಹೆಣ್ಮಕ್ಳಿಗಿರ್ಬೋದು. ಅಲ್ಲ ಒಂದ್ ಸೆಕೆಂಡ್ ಆಯ್ತಪ್ಪ. ಈಗ ನನ್ನೊಂದು ಡೌಟ್. ಈಗ ಹುಲಿಗೆ ಸಂಬಂಧಪಟ್ಟಾಗೆ ನಾನು MLA ಜಸ್ಟ್ ವಾಂಟ್ ಡೌಟ್. ಹುಲಿಗಂತ ನನ್ನೊಂದು ಭಾವನೆ, ಅದು ಹುಲಿಗಂತ ಕೊಟ್ಟದಲ್ಲ. ಕಾಡು ಟ್ರೈಬಲ್ ಏರಿಯಾದಲ್ಲಿ SC ಜನಾಂಗ ಇದೆ, ಅವರೊಂದು ರಕ್ಷಣೆ, ಹುಲಿಯಿಂದ ರಕ್ಷಣೆ ಮಾಡಲಿ, ಅಲ್ಲಿ ಕೆಲಸ ಆಗಬೇಕಲ್ಲ. ಅಲ್ಲಿ SC ಜನಾಂಗ ಯಾರು ಜೀವನ ಮಾಡಿದೆ, ಹೌದು, ಫಾರೆಸ್ಟ್ ಏರಿಯಾದಲ್ಲಿ ಇದ್ದಾರಲ್ವಾ. ಇದು ನಾನು ಹಾಗೆ ಅನಿಸ್ತೇನೆ ಅಷ್ಟೇ. ಆ ಜನಾಂಗಕ್ಕೆ ಟ್ರೈಬಲ್ ಪೀಪಲ್ ಹೂ ಲಿವ್ ಇನ್ ದಿ ಫಾರೆಸ್ಟ್. ರಕ್ಷಣೆ ಅಂತಲ್ಲ, ನನ್ನ ಆಲೋಚನೆ ಬಂದಷ್ಟು. ನೋಡಿ, ಟ್ರೈಬಲ್ ಏರಿಯಾದಲ್ಲಿ ತುಂಬಾ ಜನ ಇರ್ತಾರೆ, ಫಾರೆಸ್ಟ್ ಏರಿಯಾದಲ್ಲಿ. ಅದೇ ನೀವು ಆಲೋಚನೆ ಮಾಡ್ಬೇಕಲ್ಲ, ಆಲೋಚನೆ ಮಾಡೋದು ಮಾತ್ರ ಹಂಗೆ ಆಗುದು. ಅದು ಆಶ್ಚರ್ಯದಲ್ಲ ಅವ್ರ ಉತ್ತರ ಆಯ್ತು ಸರ್. ಗಂಭೀರವಾಗಿ ನಾವೆಲ್ಲರೂ ಆಲೋಚನೆ ಮಾಡಬೇಕು. ಆ ಜನಾಂಗದಿಂದ ಬಂದಿರತಕ್ಕಂತ ಅನೇಕ ಶಾಸಕರು ಎರಡು ಪಕ್ಷದಲ್ಲಿ ಪ್ರತಿಪಕ್ಷ ಮಾತಾಡ್ಲಿ. ಇದು ಸೀರಿಯಸ್ನೆಸ್ ಆಯ್ತು, ಮತ್ತೆ ನೀವು ಮಾತಾಡ್ತಾರೆ, ನೆಕ್ಸ್ಟ್ ಮಾತಾಡ್ಲಿಕ್ಕೆ ಹೆಸರು ಇದೆ ನಿಮ್ದು, ಮಾತಾಡ್ಲಿ. ಈಗ ತಾವೇನ್ ಹೇಳಿದ್ರಿ? ಆಯ್ತು, ನಾನು ಹಿಂದೆ ಪಡ್ಕೊಂಡಿದ್ದೇನೆ, ನೀವು ಮಾತಾಡಿ. ಮಾತಾಡಿ, ಚರ್ಚೆ ಬೇಡ. ನಾನು ಹಿಂದೆ ಪಡ್ಕೊಂಡಿದ್ದೇನೆ, ಮಾತಾಡಿ. ನೀವು ಮಾತಾಡಿ, ಚರ್ಚೆ ಬೇಡ. ಹೌದು, ನೀವು ಮಾತಾಡಿ. ಈಗ ನೀವು ಮಾತಾಡಿ. ಆಯ್ತು, ಬಿಟ್ಟು ಬಿಡಿ, ಯಾಕೆ ಚರ್ಚೆ ಇದರಲ್ಲಿ? SC ST ಜನಾಂಗದವ್ರು ಹೋದ್ರೆ ಕಡಿಬಾರ್ದು. ಆಯ್ತು, ಹೋದ್ರೆ ಕಡಿಬೇಕು. ಅದು ನೀವು ಹೋದ್ರೆ ನಿಮ್ಗೆ ಬೇರೆ ಕೊಡುವ, ನೀವು ಹೋದಾಗ ನಿಮ್ಗೆ ಬೇರೆ ಮಾಡುವ. ಆಯ್ತು, ಚರ್ಚೆ ಬೇಡ. ಆಯ್ತು, ಚರ್ಚೆ ಬೇಡ, ಅದನ್ನು ಚರ್ಚೆ